ಬೆಳಗ್ಗೆ ಎಲ್ಲ ಸ್ಕೂಲ್ ಮಾಡ್ಕೊಂಡು ಏಕಾದಶಿ ಪೂಜೆ ಮಾಡಿ ಸಾಯಂಕಾಲ ಆಂಜಿಗೆ ಹೋಗಿದ್ದೋ ಫ್ರೆಂಡ್ಸ್. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇದು ಟಿ ವಿ ಐತೆ, ಸ್ವರ್ನಹಳ್ಳಿ ಟಿ ವಿ ಐತಲ್ಲ, ಅಲ್ಲಿ ಹೋಗಿ ಬಂದು ಇಲ್ಲಿ ಮಹಾಬಲಿ ಹನುಮಂತ ಧಾರಾವಾಹಿ ಅಂತ ಹೇಳಿದ್ವಲ್ವ ಸಿರಿಗನ್ನಡದಲ್ಲಿ, ಇವತ್ತು ಲಾಸ್ಟ್ ಅದು. ಅದಕ್ಕೆ ಅದನ್ನ ನೋಯ್ಕೊಂಡು ನೋಡ್ತಾ ಇದ್ದೋ. ನೋಡಿ ಮುಂದೆ ಹಾಕಿದ್ದೀನಿ, ಕ್ಲಿಪ್ಪಿಂಗ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗೈತೆ ರಾಮನ ಬಗ್ಗೆ. ಮಹಾಬಲಿ ಹನುಮಂತ ಧಾರಾವಾಹಿ ಬರ್ತಿತ್ತಲ್ಲ ಇಷ್ಟು ದಿವಸ, ಇವತ್ತು ಲಾಸ್ಟ್ ಅದು. ಅದಕ್ಕೆ ಅವ್ರ ಅಪ್ಪ ಬಂದರು, ಹಾಯ್ಕೊಂಡು ನೋಡ್ತಾ ಇದ್ದೋ. ನೋಡಿ ಇವಾಗ ಬರುತ್ತೆ ಫುಲ್ಲು. ಮಸ್ತಿಷ್ಕದಿಂದ ಆತನ ದಿವ್ಯ ಶಕ್ತಿಯ ಮೂಲವಾದ ಆತನ ಮಣಿಯನ್ನು ತೆಗೆದು ಆತನನ್ನು ಕಲಿಯುಗದ ಅಂತ್ಯದವರೆಗೂ ಪಶ್ಚಾತ್ತಾಪ ಮಾಡಿಕೊಳ್ಳಲು ಬಿಡಲಾಯಿತು. ಅಶ್ವತ್ಥಾಮನ ದಿವ್ಯ ಮಣಿಯನ್ನು ನೋಡಿ ದ್ರೌಪದಿಯ ಸಂತಪ್ತ ಹೃದಯಕ್ಕೆ ಶಾಂತಿ ದೊರೆಯಿತು. ಆದರೆ ಶ್ರೀಕೃಷ್ಣ ಸಹಾಯದ ಮೊರೆ ಇಡುತ್ತಾ ಶ್ರೀಕೃಷ್ಣನ ಎದುರಲ್ಲಿ ಬಂದು ನಿಂತಳು. ಜೀವನದಿಂದ ನಿರ್ವಾಣ ಪಡೆಯಲು ನನ್ನ ಹೃದಯವು ಆಕಸ್ಮಿಕವಾಗಿ ಪ್ರಭುಗಳಿಗಾಗಿ ಏಕೆ ಆತಂಕಗೊಳ್ಳುತ್ತಿದೆ? ಈ ಕಲಿಯುಗದಲ್ಲಿ ನಾನು ಪುನಃ ಅವತಾರವೆತ್ತಿದಾಗ ಆಗಲೂ ಸಹ ನೀನು ಉಪಸ್ಥಿತನಿರುತ್ತೀಯೇ? ಹೇಳು, ಇದು ನಿನ್ನ ಪಾಲಿಗೆ ಹರ್ಷದ ವಿಷಯವಲ್ಲವೇ? ಇದನ್ನೇ ಯೋಚಿಸಿ ನಾನು ಚಿರಂಜೀವಿಯಾಗಿರುವ ವರದಾನದ ಬಗ್ಗೆ ನಾನು ಸಂತಸ ಪಡುತ್ತಿದ್ದೇನೆ ಪ್ರಭು. ಇಲ್ಲವಾದಲ್ಲಿ ನನ್ನ ಹೃದಯಕ್ಕೆ ತಿಳಿದಿದೆ, ಅದು ನನ್ನ ಪ್ರಭುಗಳು ನನ್ನ ಈ ನೇತ್ರಗಳ ಎದುರಲ್ಲೇ ನಿರ್ಗಮಿಸುವುದನ್ನು ನೋಡುವುದು ಎಷ್ಟು. ಹನುಮಂತ, ಶೀಘ್ರದಲ್ಲೇ ಪಾಂಡವ ಕುಮಾರ ಪರೀಕ್ಷಿತನ ಪಟ್ಟಾಭಿಷೇಕ ನಡೆಯಲಿದೆ. ನೀನು ತೆರಳಿ ಆತನನ್ನು ಆಶೀರ್ವದಿಸಬೇಕು. ಆತನಿಗೆ ಆತನ ಶಕ್ತಿ ಹಾಗೂ ಯುದ್ಧ ಕೌಶಲ್ಯವನ್ನು ಪರಿಚಯಿಸಬೇಕು. ಅದರಿಂದಾಗಿ ಕಲಿಯುಗವು ಸಮಯಕ್ಕೂ ಮುಂಚಿತವಾಗಿಯೇ ಬಂದು ತನ್ನ ಪ್ರಭಾವವನ್ನು ಬೀರದಿರಲಿ ಎಂದು, ಸೃಷ್ಟಿಯ ಸಮತೋಲನವನ್ನು ಬೇಗನೆ ಕೆಡಿಸದಿರಲೆಂದು. ತಮ್ಮ ಅಪ್ಪಣೆಯನ್ನು ನಾನು ಪಾಲಿಸುತ್ತೇನೆ ಪ್ರಭು. ಪ್ರಣಾಮಗಳು ಪ್ರಭು. ನಿನಗೆ ಹಾಗೂ ನಿನ್ನ ಭಕ್ತರಿಗೆ ಎಂದು ಜಯವಾಗಲಿ ಹನುಮಂತ. ಶ್ರೀಕೃಷ್ಣನ ನಿರ್ಗಮನದ ನಂತರ ಪಾಂಡವರಿಗೂ ಸಹ ಅರಿವಾಗಿ ರಾಕ್ಷಸಿಗೆ ಶಂಕುನಾದ ಈ ಶಂಕರನು ಎಲ್ಲಿಂದ ಬರುತ್ತಿದೆ? ಯಾರು ಇದನ್ನು ಬಳಗಿಸುತ್ತಿರುವುದು? ಇದರ ಸದ್ದು ನನ್ನನ್ನು ವಿಚಲಿತಗೊಳಿಸುತ್ತಿದೆ. ನನ್ನನ್ನು ಕ್ಷಮಿಸಿ ಮಾತೆ. ಅದೇನು ಕೆಲವು ಕ್ಷಣಗಳ ಕಾಲ ಗೊಂದಲಕ್ಕೊಳಗಾಗಿದ್ದೆ. ಕಾಲಚಕ್ರವು ನಿರಂತರವಾಗಿ ಚಲಿಸುತ್ತಿರುತ್ತದೆ. ಅದನ್ನು ಯಾರಿಂದಲೂ ತಡೆಯಲಾಗುವುದಿಲ್ಲ. ಹಾಗಾಗಿ ಕಲಿಯುಗವು ಆರಂಭವಾಯಿತು. ಆದರೆ ಕಲಿಯುಗದಲ್ಲೂ ಪಾಪಕೃತ್ಯಗಳು ಅತಿಯಾದಾಗಲೆಲ್ಲ, ಭಕ್ತರ ಮೇಲೆ ದೌರ್ಜನ್ಯ ನಡೆದಾಗಲೆಲ್ಲ ಸಂಕಷ್ಟ ಮೋಚನ ಮಹಾಬಲಿ ಹನುಮಂತನ ಭಕ್ತಿಯ ಶಕ್ತಿಯಿಂದ ಅಲ್ಲಿಯವರೆಗೂ ಕಲಿಯು ಪರಾಜಿತನಾಗುವನು. ಅಧರ್ಮ ಹಾಗೂ ದೌರ್ಜನ್ಯದಿಂದ ಯಾವಾಗಲೂ ಭಕ್ತರನ್ನು ರಕ್ಷಿಸುವನು ಸಂಕಷ್ಟ ಮೋಚಕ ಮಹಾಬಲಿ ಹನುಮಂತ. ಸಂಕಷ್ಟ ಮೋಚನ ಮಹಾಬಲಿ ಹನುಮಂತನು ಪುನಃ ಮರಳುವನು. ಕಲಿಯುಗದಲ್ಲಿ ನಡೆಯುವಂತಹ ತನ್ನ ಅದ್ಭುತ ಲೀಲೆಗಳೊಂದಿಗೆ
ಫ್ರೆಂಡ್ಸ್ ಇಲ್ಲಿಗೆ ಮುಗೀತು ಆಂಜನೇಯನ ಧಾರಾವಾಹಿ ನೋಡಿ. ಬೆಳಗ್ಗೆಗೆ ಫ್ರೆಂಡ್ಸ್ ಇವಾಗ ಅಮ್ಮ ಪೂಜೆ ಮಾಡ್ತಾ ಇದ್ದಾಳೆ, ದ್ವಾದಶಿ ಪೂಜೆ. ಮೇಲೆ ಎದ್ಬಿಟ್ಟು ಬೆಳಕು ಅಳ್ಳಾರಿಸ್ಕೊಂಡು ಗಂಟೆ ಅಳ್ಳಾರಿಸ್ಬೇಕು. ಬೈರು ಮುಂದೆಲ್ಲ ಬೆಳಗ್ತೀನಿ. ತುಪ್ಪದ ಬತ್ತಿ ಹುಷಾರು. ಸೈಡಿಗೆ ನಿಂತು ಆಂಟಿ ಬೆಳಕಷ್ಟು ಮಡಗ್ರು ಗಂಟೆ ಸಾಕು. ಬೆಳಗ್ಗೆ ಇವಾಗ ನಿಧಾನ ಕಾಂಜಿಗೆಲ್ಲ ರಾಯರು ಸರಸ್ವತಿ ಮೇಲಿಂದ ಬೆಳಗ್ಗೆ ಸರಸ್ವತಿ ನಿಧಾನ. ಮಧ್ಯದ್ರಾಯರಿಗೆ ಬೆಳಗ್ಗೆ ಪ್ರಸಾದಕ್ಕೆ ತಗೊಂಡೆಲ್ಲ ಅವರಿಗೆ ವೃತ್ತಿಗೆ ಪ್ರಸಾದಕ್ಕೆ ಜಾನಕ್ಕೆ ಬೆಳಗ್ಗೆ ಮಧ್ಯರಾಯಿಗೆ ಸ್ವಚ್ಛತೆ ಬೈರುವಂಗೆಲ್ಲ ಬೆಳಕೊಂಡು पार्वती पतये हर हर महादेव शंभो शंकर। पार्वती पतये हर हर महादेव शंभो शंकर। पार्वती पतये हर हर महादेव शंभो शंकर। ओम श्री कालभैरवेश्वराय नमः। ओम श्री कालभैरवेश्वराय नमः। ओम श्री कालभैरवेश्वराय नमः। श्री राम जय जय राम। श्री राम जय जय राम। श्री राम जय जय राम। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಏಳುಕುಂಡಲವಾಡ ವೆಂಕಟರಮಣ ಶ್ರೀನಿವಾಸ ಪದ್ಮಾವತಿ ಲಕ್ಷ್ಮವ್ವ ತಿರುಪತಿ ತಿಮ್ಮಪ್ಪ ಗೋವಿಂದ ಗೋವಿಂದ ಗೋವಿಂದ। श्री कृष्णार्पणमस्तु। श्री कृष्णार्पणमस्तु। श्री कृष्ण कालभैरवेश्वराय नमः। ओम कालभैरवेश्वराय नमः। ओम कालभैरवेश्वराय नमः। ओम श्री वाराहि देव्यै नमः। ओम श्री वाराहि देव्यै नमः। ओम श्री वाराहि देव्यै नमः। श्री भूदेवी समेत लक्ष्मी वराहनाथ स्वामी। श्री भूदेवी समेत लक्ष्मी वराहनाथ स्वामी। श्री भूदेवी समेत लक्ष्मी वराहनाथ स्वामी। ಮಂಗಳಾರತಿ ಮಾಡಿ ಅಮ್ಮ ಎಲ್ಲ ಪೂಜೆ ಎಲ್ಲ ಮಾಡಿದ್ಲು. ಇವಾಗ 8:15 ಆಯಿತು. ಪೂಜೆ ಎಲ್ಲ ಮಾಡಿ ಇವಾಗ ಸಹಸ್ರನಾಮ ಹೇಳಿ ತಬಲ ಬಾರಿಸ್ತಾ ಇದ್ದಾಳೆ. ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ನಾನು ತಿಂಡಿ ಮಾಡಿದೆ, ಅವಲಕ್ಕಿ ಮಾಡಿದ್ದೆ. ಅವರಪ್ಪ ಬಂದರು, ಅವ್ರಿಗೂ ತಿಂಡಿ ಎಲ್ಲ ತಿಂದು ಅವರು ಸ್ನಾನ ಪೂಜೆ ಮಾಡಿ ತಿಂಡಿ ತಿನ್ಕೊಂಡು ಹೋದ್ರಷ್ಟಕ್ಕೆ ಅಮ್ಮನೂ ಬಂದಳು. ಅವಳಿಗೂ ಕೊಟ್ಟೆ ಅವರಪ್ಪನ ಜೊತೆನೇ. ಇದು ಅವಲಕ್ಕಿ ಮಾಡಿದೆ ಇವತ್ತು. ಏನಪ್ಪ ಗ್ರೀನ್ ಅವಲಕ್ಕಿ, ಇದು ಪಾಲಕ್ ಸೊಪ್ಪು ಹಾಕಿದೆ ಇವತ್ತು.
ಟೇಸ್ಟ್ ಚೆನ್ನಾಗಿತ್ತು. ಸೊಪ್ಪು ಏನು ಖಾರ ಒಂದಕ್ಕೆ ಹಾಕಿದ್ರೆ ಡೈಲಿ ಅದ್ರಲ್ಲಿ ತುಂಬ ಕ್ಯಾಲ್ಶಿಯಮ್ ಇರುತ್ತೆ. ತರಕಾರಿ ಜೊತೆ ತಂದಿದ್ವಲ್ವ, ವೇಸ್ಟ್ ಮಾಡಬಾರ್ದು. ಚೆನ್ನಾಗಿದ್ದಾಗಲೇ ಎಲ್ಲದಕ್ಕೂ ಉಪಯೋಗಿಸ್ಕೊಂಡು ತಿನ್ನಬೇಕು. ಅದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಸಣ್ಣಗೆ ಹಚ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟಿಗೆ ಹಾಕಿದೆ. ಚೆನ್ನಾಗಿ ಬಂದಿತ್ತು. ಆಮೇಲೆ ಅವಳು ಪೂಜೆ ಮಾಡಿ ಬಂದು ಅವ್ರ ಅಪ್ಪನ ಜೊತೆನೇ ತಿಂದಳು. ತಿಂಡಿ ನಾಯಿ ಕೊಟ್ಟೆ, ತಿಂದ್ಬಿಟ್ಟು ಇಂದ ಪೂಜೆ ಮಾಡಿ ಆಗಷ್ಟು ಜುಟ್ಟು ಎಷ್ಟುದೇ ಬೆಳಕೊಂಬಿಟ್ಟೈತೆ ನೋಡಿ, ಹೆಂಗೆ ಮಾಡ್ಕೊಂಡವಳೆ. ಮಕ್ಕಳ ಆಟ ನೋಡಿ. ಇದು ದಾರ ಇರ್ತಾವಲ್ಲ ಚೂಡಿದಾರದಲ್ಲಿ ಸೈಡಲ್ಲಿ ಡ್ರೆಸ್ ಒಳಗೆ, ಅವನ್ನ ಕಟ್ ಮಾಡಿ ಇಟ್ಟಿದ್ದೆ. ಅದಕ್ಕೇನು ಮಾಡಾಳೆ, ಅವನ್ನೆಲ್ಲ ಎಣ್ಬಿಟ್ಟವಳೆ. ಎಣ್ಬಿಟ್ಟು ಈ ಥರ ಉದ್ದ ಮಾಡ್ಕೊಂಬಂದವಳೆ. ಪೂಜೆ ಎಲ್ಲ ಆಗಿ ತಿಂಡಿ ಮಾಡಿ ಆಟ ಆಡ್ತಿದ್ಲು. ನಾನೇನೋ ರೂಮಲ್ಲಿ ಮಾಡ್ತಾಳೆ ಅಂದರೆ ಈ ಥರ ಮಾಡ್ಕೊಂಡವಳೆ ನೋಡಿ. ಮಕ್ಕಳ ಆಟಗಳು ಎಷ್ಟು ಚೆನ್ನಾಗಿರ್ತವೆ. ಮಕ್ಕಳ ಆಟ